ಡಯಾಲಿಸಿಸ್ ಅಂದರೆ ರಕ್ತ ಶುದ್ಧೀಕರಣ ಮಾಡೋದು, ಜೊತೆಗೆ ಎಕ್ಸ್ಟ್ರಾ ಫ್ಲೂಯಿಡ್ ಇದ್ದರೆ ಅಂದರೆ ನೀರಿದ್ದರೆ ಅದನ್ನು ರಿಮೂವ್ ಮಾಡುವಂಥ ವಿಧಾನ. ಅದಕ್ಕೆ ಆರ್ಟಿಫಿಷಿಯಲ್ ಕಿಡ್ನಿ ಅಂತಲೂ ಅಂತೀವಿ. ಡಯಾಲಿಸಿಸಲ್ಲಿ 2 ರೀತಿಯ ವಿಧಾನಗಳಿದೆ. ಒಂದು ಹೀಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಹೀಮೋಡಯಾಲಿಸಿಸ್ ಅಂದರೆ ನಮ್ಮ ದೇಹದ ರಕ್ತವನ್ನು ಒಂದು ಕೆಥೆಟ್ರ್ ಮೂಲಕ, ಇಲ್ಲ ಫಿಸ್ಟುಲಾ ಅಂತೀವಿ, ಆ ಫಿಸ್ಟುಲಾ ಮೂಲಕ ಅದನ್ನು ಟ್ಯೂಬಲ್ಲಿ ಡಯಾಲಿಸರ್ಗೆ ಕಳಿಸಿ ಅಲ್ಲಿ ರಕ್ತ ಶುದ್ಧೀಕರಣ ಮಾಡಿ ಅದನ್ನು ವಾಪಸ್ ನಮ್ಮ ದೇಹಕ್ಕೆ ಕಳಿಸೋದು. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮ ದೇಹದಲ್ಲಿ ಆಲ್ರೆಡಿ ಪೆರಿಟೋನಿಯಲ್ ಮೆಂಬ್ರೇನ್ ಅಂತ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಆ ಒಂದು ಕೆಥೆಟ್ರನ್ನು ಇನ್ಸರ್ಟ್ ಮಾಡಿ ಹೊರಗಡೆಯಿಂದ ಪೆರಿಟೋನಿಯಲ್ ಫ್ಲೂಯಿಡ್ನ ಅಲ್ಲಿಗೆ ಕಳುಹಿಸಿ ಸ್ವಲ್ಪ ಸಮಯದ ನಂತರ ಆ ಫ್ಲೂಯಿಡ್ನ ತೆಗಿತೇವೆ. ಅದು ತೆಗೆಯೋದ್ರಿಂದ ಅವರ ಒಳಗಡೆ ಶುದ್ಧೀಕರಣ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಂಜಪ್ಪ ಹೆಲ್ತ್ ಕೇರ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ.